ಇಲ್ಲಿ ಇನ್ನೊಂದು ವಿಷಯ ಅಂತ ಹೇಳಿದ್ರೆ ಇಲ್ಲಿ ತಂತ್ರಜ್ಞಾನ ಇವ್ರದೇ, ಇವರ ತಂತ್ರಜ್ಞಾನ. ಎಲ್ಲೋ ಒಂದು ಕಡೆ ಇವರು ನಾವು ಸ್ಟಾರ್ಟ್ಅಪ್ಸ್ ಅಂತ ಹೇಳ್ತೀವಲ್ಲ, ಇವನ್ ನವೋದ್ಯಮಿಗಳು ಅಂತ ಹೇಳ್ಬೋದು, ನವೋದ್ಯಮಿಗಳು ಅಂತ ಹೇಳ್ಬೋದು. ಆದರೆ ಎಲ್ಲೋ ಒಂದು ಕಡೆ ಈ ತಂತ್ರಜ್ಞಾನಗಳು ಅವರ ಮಟ್ಟದಲ್ಲೇ ಇದೆ. ಅಂದರೆ ಈ ಇತ್ತೀಚಿನ ದಿನಗಳಲ್ಲಿ ಈ ತಂತ್ರಜ್ಞಾನಗಳನ್ನು ಈ ಪೇಟೆಂಟ್ ಮಾಡೋದು, ಅದನ್ನ ಕಮರ್ಷಿಯಲೈಸ್ ಮಾಡೋದು ಅದು ಬಹಳ ಅವಶ್ಯಕ. ಯಾಕಂತ ಹೇಳಿದ್ರೆ ಮುಂದಿನ ದಿನಗಳಲ್ಲೂ ನಿಮಗೆ ಈ ತಂತ್ರಜ್ಞಾನಗಳ ಬಗ್ಗೆ ರೈಟ್ಸ್ ಇರುತ್ತೆ, ಹಕ್ಕಿರುತ್ತೆ. ಹಾಗಾಗಿ ಪ್ರಾಯಶಃ ನಿಮಗೆ ಗೊತ್ತಿರ್ಬೋದು, ಸಿಪ್ರಿ ಅಂತ ಒಂದು ಸಂಸ್ಥೆ ಇದೆ, ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಫಾರ್ ಇನ್ಲ್ಯಾಂಡ್ ಫಿಶರೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತೇಳಿ ನಮ್ಮ ಹೆಸರುಗಿಡದಲ್ಲಿದೆ. ಪ್ರಾಯಶಃ ನೀವು ಸಮಯ ಸಿಕ್ಕಾಗ ಸಂಪರ್ಕ ಮಾಡಿ ನಿಮ್ಮ ತಂತ್ರಜ್ಞಾನಗಳನ್ನು ಆದಷ್ಟು ನಿಮ್ಮ ಮಟ್ಟದಲ್ಲೇ ಉಳಿಸದೆ ಅದನ್ನು ನೀವು ಜಾಗತಿಕ ಮಟ್ಟದಲ್ಲೇ ಕೊಂಡೊಯ್ಯಬೇಕು ಅನ್ನೋದಾದರೆ ಅದಕ್ಕೆ ಒಂದು ವ್ಯವಸ್ಥಿತವಾದ ಮಾರ್ಗ ಇದೆ. ಅದನ್ನು ನೀವು ಅದನ್ನು ಪೇಟೆಂಟ್ ಮಾಡ್ಕೊಳ್ಳಿ, ಅದನ್ನು ಕಮರ್ಷಿಯಲೈಸ್ ಮಾಡ್ಕೊಳ್ಳಿ. ಇದರಿಂದ ನಿಮಗೆ ಅಷ್ಟೇ ಅಲ್ಲ, ಜಗತ್ತಿನ ಬೇರೆ ಬೇರೆ ಪ್ರದೇಶಗಳಿಗೂ ಸಹಾಯ ಆಗುತ್ತೆ, ನಿಮಗೆ ಅದರಿಂದ ರಾಯಲ್ಟಿ ಬರುತ್ತೆ. ಈ ನಿಟ್ಟಿನಲ್ಲೂ ನೀವು ಯೋಚನೆ ಮಾಡಬೇಕು, ನಿಮ್ಮ ಲಾಭ ನಷ್ಟದ ಜೊತೆ ನಿಮ್ಮ ತಂತ್ರಜ್ಞಾನ, ಯಾಕಂದರೆ ಇದು ನಿಮ್ಮ ಸ್ವಂತ ಹಕ್ಕು. ಇದ್ರ ಬಗ್ಗೆಯೂ ನಮ್ಮ ರೈತ ಬಾಂಧವರು ಮುಂದಿನ ದಿನಗಳಲ್ಲಿ ಗಮನ ಹರಿಸಬೇಕು ಅನ್ನೋದು ನಮ್ಮ ಒಂದು ಅಭಿಪ್ರಾಯ.